ಮಾನ್ಯ ವೀಕ್ಷಕರೇ, ನಮಸ್ಕಾರ. 3 ವರ್ಷಗಳ ಅಧಿಕಾರಾವಧಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹುಣಸೂರಿಗೆ ಮೊನ್ನೆ 20ರಂದು ಬಂದು ಹೋಗಿದ್ದಾರೆ. ಬಸವ ಜಯಂತಿಯಂದು ಅವರು ಹಲವಾರು ಖಾಸಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮತ್ತು ಸಾಕಷ್ಟು ಜನರನ್ನು ಮಾತನಾಡಿಸಿ ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಮಠವೊಂದರ ಕಾರ್ಯಕ್ರಮದಲ್ಲಿ ಹಾಲಿ ಶಾಸಕರು ಮುಖ್ಯಮಂತ್ರಿಗಳ ಮುಂದೆ ಹಲವಾರು ಹುಣಸೂರು ತಾಲೂಕಿನ ಬೇಡಿಕೆಗಳನ್ನು ಮುಂದಿಟ್ಟಿದ್ದಾರೆ. ಲಕ್ಷ್ಮಣ ತೀರ್ಥ ನದಿಯನ್ನು ಸ್ವಚ್ಛಗೊಳಿಸೋದು, ಅರಸು ಸಂಬಂಧಪಟ್ಟಂತೆ ಅವರ ಭವನ ಪಡಿಸೋದು, ಹುಣಸೂರು ಉಪವಿಭಾಗವನ್ನು ಜಿಲ್ಲೆಯಾಗಿ ಘೋಷಿಸೋದು, ಹೊಗೆಸೊಪ್ಪಿನ ವಿಚಾರ, ಹೀಗೆ ಹಲವು ವಿಚಾರಗಳನ್ನು ಅವರು ಮುಂದಿಟ್ಟಿದ್ದಾರೆ. ಇದರ ಜೊತೆಗೆ ಹುಣಸೂರಿನ ಸಾರ್ವಜನಿಕರು ಕೂಡ ಕೆಲವರು ಸಾರ್ವಜನಿಕ ನಾಯಕರುಗಳು, ವಿಶೇಷವಾಗಿ ಸಂಘ ಸಂಸ್ಥೆಗಳ ನಾಯಕರುಗಳು ಕೂಡ ಮುಖ್ಯಮಂತ್ರಿಗಳು ಅಪರೂಪಕ್ಕೆ 3 ವರ್ಷಕ್ಕೊಮ್ಮೆ ಹುಣಸೂರಿಗೆ ಬಂದಿದ್ದಾರೆ. ಯಾಕೆಂದರೆ ದೇವರಾಜ ಅರಸು ನಂತರ ತುಂಬ ಹೆಸರು ಮಾಡಿದ ವ್ಯಕ್ತಿ ಅಂದರೆ ಸಿದ್ದರಾಮಯ್ಯನವರು ಅಂತ ಹೇಳುವಂಥ ಪರಿಸ್ಥಿತಿ ಸೃಷ್ಟಿ ಮಾಡಿದ್ದಾಗ ದೇವರಾಜ ಅರಸುಗಿಂತಲೂ ಒಂದಷ್ಟು ದಿನಗಳು ನಾನು ಅಧಿಕಾರ ನಡೆಸಿದ್ದೀನಿ ಅಂತ ಹೇಳುವಂಥ ಸಂದರ್ಭದಲ್ಲಿ ಅವರಿರುವಾಗ ಹುಣಸೂರಿಗೆ ಮೊದಲನೇ ಸಾರಿ ಅಧಿಕಾರ ಅವಧಿಯಲ್ಲಿ ಮೊದಲನೇ ಸಾರಿ ಬಂದು ಹೋಗಿರೋದು, ಅದು ಖಾಸಗಿ ಕಾರ್ಯಕ್ರಮ ಬಂದು ಹೋಗಿದ್ದು ಜನರಿಗೆ ಖುಷಿಯಾಗಿದ್ದಿಲ್ಲ ಅಂತಲ್ಲ. ಆದರೆ ಹುಣಸೂರು ತಾಲೂಕಿನ ಕ್ಷೇಮಕ್ಕಾಗಿ ಏನನ್ನೂ ಘೋಷಿಸದೆ ಹೋಗಿದ್ದು ಒಂದು ಥರದ ನೋವು. ನಮ್ಮ ಶಾಸಕರಾಗಲಿ ಸಾರ್ವಜನಿಕರಾಗಲಿ ಕೆಲವು ವಿಷಯಗಳನ್ನು ಅವರ ಪ್ರಸ್ತಾಪ ಮಾಡಿ ಅವ್ರಿಗೆ ಹಾಕಿದ್ದಾರೆ. ಆದ್ರೂ ಕೂಡ ಯಾವುದ್ರ ಬಗ್ಗೆಯೂ ತುಟಿ ಬೀಳದೆ ಹೋಗಿರೋದು ಒಂದು ದೃಷ್ಟಿಯಿಂದ ಬೇಸರದ ವಿಷಯನೇ. 3 ವರ್ಷ ಅಧಿಕಾರಾವಧಿಯಲ್ಲಿ ಇದ್ದು ಹುಣಸೂರಿಗೆ ಮೊದಲನೇ ಬಾರಿ ಬರುವಾಗ ಹುಣಸೂರಿಗೆ ಕೆಲವು ಕಾರ್ಯಕ್ರಮಗಳನ್ನು ಘೋಷಿಸಬೇಕಾಗಿತ್ತು. ಕೆಲವನ್ನು ತಮ್ಮ ಮುಂದೆ ಇಲ್ಲಿ ಲಿಸ್ಟ್ ಮಾಡೋದಾದರೆ, ಇವರ ಅಧಿಕಾರಾವಧಿಯಲ್ಲಿ ಮೊದಲನೇ ಸಾರಿ CM ಆಗಿದ್ದಾಗಲೇ ಹೈಕೋರ್ಟ್ ಆದೇಶ ಮಾಡಿ 2014ರಲ್ಲಿ ಅಸಾಧ್ಯ ವರದಿ ಕೂಡ ಅದರ ಮೇಲೆ ಬಂದು ಕಾಡಿಂದ ಹೊರಹಾಕಿರುವಂತಹ ಪುನರ್ವಸತಿ ಕೊಡದೇ ಹೊರಹಾಕಿರುವಂತಹ ಕೂಲಿ ಜೀತ ಮಾಡಿ ಬದುಕಿದಂತಹ ಆದಿವಾಸಿಗಳ ಅಭಿವೃದ್ಧಿಗೋಸ್ಕರವಾಗಿ 3418 ಕುಟುಂಬಗಳಿಗೆ ಪುನರ್ವಸತಿ ಕೊಡಬೇಕು ಅಂತ ಹೇಳಿ ಆದೇಶ ಆಯ್ತಲ್ಲ, ಅದು ಇವರ ಮೊದಲನೇ ಸಾರಿ CM ಆಗಿದ್ದಾಗ ಬಂದಂಥ ವರದಿ ಆದೇಶ. ಅಸಾಧ್ಯವರು ಬೇರೆ ಏನಲ್ಲ, ಇವರು ಸ್ನೇಹಿತರು ಕೂಡ. ಅಸಾಧ್ಯ ವರದಿಯನ್ನು ಪರಿಗಣಿಸಿ ಅವರು ಹೈಕೋರ್ಟ್ ಆದೇಶದ ಅನ್ವಯ ರಿಹ್ಯಾಬಿಲಿಟೇಷನ್ ಕೊಟ್ಟಿದ್ರೆ 3418 ಕುಟುಂಬಗಳು ಇವರ ಕಾಲಾವಧಿಯಲ್ಲಿ ನಗನಗ್ತಾ ಬಾಳೋದು ನೋಡ್ಬೋದಾಗಿತ್ತು. ಆದರೆ ಮುಖ್ಯಮಂತ್ರಿಗಳು ಮೊದಲನೇ ಅವಧಿ ಮುಗಿಸಿ 2ನೇ ಅವಧಿಯಲ್ಲಿ 3 ವರ್ಷ ಮುಗಿಸಿದ್ರು ಕೂಡ, ಮಧ್ಯದಲ್ಲಿ ಯಾವ ಒಂದು ಸರ್ಕಾರ ಬಂದು ಹೋದರೂ ಕೂಡ 10 ವರ್ಷ ಆದ್ರೂ ಹೈಕೋರ್ಟ್ ಆದೇಶನ ಪಾಲಿಸದೇ ಇರೋದು, ಹುಣಸೂರಿಗೆ ಬಂದಾಗ ವಿಶೇಷವಾಗಿ ಹುಣಸೂರಿಗೆ ಬಂದಾಗ ಆದಿವಾಸಿಗಳ ಬಗ್ಗೆ ಒಂದು ಮಾತನ್ನು ಆಡದೆ ಹಿಂದೆ ಹೋಗಿರೋದು ಒಂದು ದೃಷ್ಟಿಯಿಂದ ನೋವಿನ ಸಂಗತಿ. ಅಂದರೆ ಆದಿವಾಸಿಗಳ ಹೈಕೋರ್ಟ್ ಆದೇಶ ಏನಿದೆ, ಆದಿವಾಸಿಗಳ ಪರವಾಗಿ ಬಂದಿರೋದು ಹೈಕೋರ್ಟ್ ಆದೇಶ, ಅವ್ರ ಪುನರ್ವಸತಿ ಕೊಡಬೇಕು ಅನ್ನೋ ಆದೇಶ ಏನಿದೆ, ಅದನ್ನು ಮುಖ್ಯಮಂತ್ರಿಗಳು ಸ್ವತಃ ಮುತುವರ್ಜಿ ವಹಿಸಿ ಮಾಡಬೇಕಾಗಿತ್ತು. ಯಾಕೆಂದರೆ ಅವರು ನಮ್ಮ ಜಿಲ್ಲೆಯವರೇ. ಅವರು ಒಂದು ಕಾಲದಲ್ಲಿ ಅವ್ರ ಹಿಂದೆ ಡೆಪ್ಟಿ CM ಆಗಿದ್ದಾಗ ಜಾಜಿಯಮ್ಮ ಅವರಿಗೆ ಜಿಲ್ಲಾ ಪಂಚಾಯತ್ ಗೆಲ್ಲಿಸಿದ್ದಾಗ ಅವ್ರನ್ನ ಉಪಾಧ್ಯಕ್ಷ ಮಾಡಿದರು ಅಂತ ತಿಳುವಳಿಕೆ ಅವ್ರಿಗಿದೆ, ಇಲ್ಲ ಅಂತಲ್ಲ. ಆದರೆ ಯಾಕೋ ಏನೋ ಹೈಕೋರ್ಟ್ ಆದೇಶನ ಮುಟ್ಟನೇ ಒಲ್ಲರು. ಅವ್ರದ್ದು ಕಾಸಿಲ್ವಾ, ಮಾಡೋ ಚೈತನ್ಯ ಇಲ್ವಾ,